ಅದ್ರಾಗೆ ಬರ್ತೀಯಾ? ಹಾಂ ನೋಡಿ ನೋಡಿ ಅಮ್ಮ ಯಾಕಮ್ಮ ಇದು ಅಮೀಬಾ ಶೇಪ್ ಬಂದಿದ್ದೆ? ಅದು ನಿನಗೆ ಕೊಡೋಕ್ಕೆ ಅಂತ ನಾನು ಮಾಡಿದ್ದೀನಿ ಗೈಸ್. ಅಮೀಬಾ ಶೇಪ್ ಬಂದಿದೆ ನೋಡಿ. ಈಗ ಅದೇ ಆಶೆ ಕೊಡೋಕ್ಕೆ ಅದೇ ಸ್ಮೆಲ್. ಇರೋದನ್ನು ಬೇಕು ಅಂತಾನೆ ಮಾಡಿದ್ವಿ ಕೂಗುಗೆ. ಪೋದಕ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಚಿತ್ರಾನ್ನ ಮಾಡಿದ್ರು, ಅಂದರೆ ಅಕ್ಕನ ಮನೇಲಿ ಚಿತ್ರಾನ್ನ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಅದೇನು ಕ್ಲಿಪ್ಪಿಂಗ್ ತಗೊಂಡಿಲ್ಲ, ತುಂಬ ಟೇಸ್ಟಾಗಿತ್ತು. ನಾನಂತೂ ನಮ್ಮ ಮನೇಲಿ ಚಿತ್ರಾನ್ನ ಅದೆಲ್ಲ ಏನು ಮಾಡೋದೇ ಇಲ್ಲ. ನಂಗೆ ಚಿತ್ರಾನ್ನ ಅಂದರೆ ಆಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಕೂಗುಗೆ ಇಷ್ಟ. ಬಟ್ ಚಿತ್ರಾನ್ನ ಮಾತ್ರ ಎಂಥ ಚೆನ್ನಾಗಿತ್ತು ಅಂದರೆ ಸಕ್ಕತ್ತಾಯಿತು. ನಾನಂತೂ ಮೂರು ಸಲ 4 ಸಲ ಹಾಕಿಸ್ಕೊಂಡು ನಮ್ಮ ಅಕ್ಕ ಹಾಕು ಅನ್ನೋಕ್ಕೆ ನಾನು ಕೊಡೋದು ತಿನ್ನೋದಕ್ಕೆ ಅಂತ. ಬಟ್ ಚೆನ್ನಾಗಿತ್ತು ಚಿತ್ರಾನ್ನ. ಮಾತ್ರ ನಾನು ಹಾಕಿಸ್ಕೊಂಡು ತಿಂದ್ಬಿಟ್ಟು ಅಷ್ಟು ಚೆನ್ನಾಗಿತ್ತು. ಸಖತ್ತಾಗಿ ಮಾಡಿದ್ಲು ನಮ್ಮ ಅರುಣ. ಹಾಗೆ ಚಿತ್ರಾನ್ನ ತಿಂದಿದ್ದಾಯಿತು. ಇವಾಗ ಬಂದು ನಾಳೆ ಒಂದು ಸ್ಪೆಷಲ್ ಇದೆ ಮನೆಯಲ್ಲಿ, ಸಮಥಿಂಗ್ ಸ್ಪೆಷಲ್ ನಡೆಯುತ್ತೆ. ಅದಕ್ಕೋಸ್ಕರ ನಾನು ಏನೋ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಪ್ರಿಪ್ರೇಷನ್ ವ್ಲಾಗ್ ಅಂತ ದೊಡ್ಡ ಗ್ರ್ಯಾಂಡ್ ಅಲ್ಲ, ಒಂದು ಸೆಲೆಬ್ರೇಷನ್ ಅಷ್ಟೇ. ಯಾಕಂದರೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಯಾವುದು ಏನಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಇವತ್ತಿನ ವ್ಲಾಗಲ್ಲಿ ಇಲ್ಲ. ಹಾಗಾಗಿ ಏನು ತರೋದಕ್ಕೆ ಹೋಗ್ತಿದ್ದೀವಿ ಹಾಗೆ ಅಂದವೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ. ಬನ್ನಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಏನು ತೊಗೊಂಬರ್ತೀವಿ ಏನಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಕಮ್ ಸ್ಟಾರ್ಟೆಡ್. ಲೆಟ್ ಅಸ್ ಗೋ. ಬನ್ನಿ ಹೋಗಿ ತಗೊಂಡು. ಗೈಸ್ ಕಮೆಂಟ್ ಮಾಡಿ ಲೆಟ್ ಅಸ್ ಗೋ ಅಂತ ಯಾರು ಹೇಳ್ತಾರೆ ಹೇಳಿ. ಹಾಗೆ ಗೈಸ್ ಅದೇ ಯಾರು ಅಂತೇಳಿ ಹೇಳಿ. ಎಷ್ಟು ಜನ ಗೆಸ್ ಮಾಡ್ತೀರಾ ಅಂತ ಕಂಟಿನ್ಯೂ ಮಾಡ್ತೀನಿ ಇವತ್ತಿಲ್ಲ. ಓಕೆನಾ? ಮತ್ತು ಸಾಯಂಕಾಲ ಒಂದು ರೆಸಿಪಿ ಮಾಡಿದ್ದೆ. ಆಲ್ಮೋಸ್ಟ್ ನಾನು ತುಂಬ ರೆಸಿಪಿ ತಿಂತಾಯಿದ್ದೆ ಮನೇಲಿ. ಆ ರೆಸಿಪಿ ಮಾಡಿಕೊಂಡು ನಮ್ಮ ಕೂಗೋದು ಇಷ್ಟ ಆಗ್ತಾಯಿರಲ್ಲ. ಅದು ಯಾವುದಂತ ಕಮೆಂಟಲ್ಲಿ ತಿಳಿಸಿ. ಹಾಕೋದ್ರೊಳಗಾಗಿ ತಿಳಿಸ್ಬೇಕು, ಹಾಕಿದ ಮೇಲೆ ತಿಳಿಸ್ಬಾರ್ದು. ಅದು ಯಾವುದಂತ ತಿಳಿಸಿ. ಇವತ್ತು ಅದನ್ನು ನಮ್ಮ ಮನೇಲಿ ನಮ್ಮ ಅಕ್ಕರಿಗೂ ಮಾಡ್ಕೊಡ್ತಾ ಇದ್ದೀನಿ. ಓಕೆನಾ? ಬಾಯ್. ಹಾಗೆ ಹೆಡ್ಡೇಕ್ ಬಂದ್ಬಿಟ್ಟಿದೆ. ಅದ್ರಾಗೆ ಬರ್ತೀಯಾ? ಹಾಂ ನೋಡಿ ಹಂಗಾಡಿ ಫೋಕಸ್ ಬೇಕಲ್ಲ, ಅದು ಕೆಳಗೆ ಬಿಡೋದಲ್ಲ. ಟೀ ಶರ್ಟ ಸಾಕಾದ ನಿಜ ಹೇಳಮ್ಮ, ಸುಳ್ಳು ಎಂದು ಹೇಳ್ಬಾರ್ದು, ಹೇಳ್ಬಾರ್ದು. ಅದು ಬೇರೆ ಟೀ ಶರ್ಟ್ ಅದನ್ನ ಎಂತದಿದ್ರೆ ಹಾಕಿ ಒಂದು ಹಸಿರು ನೂಡಲ್ಸ್ ಚೆನ್ನಾಗಿದ್ದು. ಫ್ರೆಂಡ್ಸ್, ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಏನಿಂದು ಕೋತಿದು ಕೋತಿ ಮಾರಿದು ಕೋತಿ ನೋಡಿ, ಕೋತಿಗಳು ಎರಡು ಹೆಂಗೆ ಇಪ್ಪಟ್ನಾಂಗೆ ನೋಡಿ ಹಿಂಗೆ ನಡ್ದೈತಿ. ನೀವು ಊಟ ರೆಡಿ ಆಗ್ತಿದೆ. ಕಮ್ಮಿ ಆಗುತ್ತೆ ಬೇಗ. ಇದು ರೆಡಿಯಾಗಿ ನಾವು ಎಲ್ಲಿಗೂ ಹೋಗ್ತಾ ಇದ್ದೀವಿ, ಹೇಳ್ತೀವಿ ಎಲ್ಲಿಗೆ ಅಂತ. ಬೇಗ ಹೋಗಿ ಅದು ಇದೈತಲ್ಲ ನೀವೇ ಕಷ್ಟ ಆಗೋದು. ಸಾಯಂಕಾಲಕ್ಕೆ ಬಂದು ಬ್ರೆಡ್ ರೋಸ್ಟ್ ಮಾಡಲಾ? ಸಾಯಂಕಾಲ ಒಂದು ಬ್ರೆಡ್ ರೋಸ್ಟ್ ಮೊಟ್ಟೆ ಹಾಕಿ. ಕೈ ತೋರ್ಸ. ಯಾತಪ್ಪ ಜಾಸ್ತಿ ಮಾಡಿಸ್ಕಂದ ಇದು ವಿಷಯದಲ್ಲಿ ತಾಡಿದ್ರೆ ನೀವು ಲಿಂಕ್ ಬೇಕಾ? ಕಾಮೆಂಟಲ್ಲಿ ತಿಳಿಸಿ, ಕಾಮೆಂಟಲ್ಲಿ ಕೇಳಿ ತಿಳಿಸಿ. ಇದು ಅಕ್ಕನ ದುಡ್ಡಿದು, ಅದು ನನ್ನ ದುಡ್ಡಲ್ಲ, ಅಕ್ಕನ ದುಡ್ಡು. ಅದನ್ನ ತಗೊಬರಕ್ಕೆ ಹೋಗ್ತಾ ಇದೀವಿ. ಏನು ತಗೊಬರಕ್ಕೆ ಹೋಗ್ತಾ ಇದೀವಿ ಅಂದರೆ ಇದು. ಬಾಯ್ ಬಾಯ್ ಎಲ್ಲರಿಗೂ ಬಾಯ್. ಸಣ್ಣ ಬರ್ತಿದೆ ಅಷ್ಟೇ ಮಳೆ.
ಮಳೆ ಬರ್ತದೆ ಛತ್ರಿ ಬೇಕಾ ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಬರೋಣ. ಯಾವುದು ಬೇಕರಿ ಅಲ್ಲಿದೆಲಾಗ ಇನ್ನೂ ಬೇಕ್ರಿ ಐತೆ ಅಂದರು, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಆಟೋ ಸ್ಟ್ಯಾಂಡಲ್ಲಿ ಅಂತ ಅಲ್ಲೈತೆ ಅಲ್ಲಿ ಬೇಕ್ರಿ ಒಳ್ಳೆ ಬೇಕ್ರಿ ಬೇಕು. ಒಳ್ಳೆ ಇಡ್ಲಿ ಥರ ಮಾಡಿಬಿಟ್ಟು ಆ ಥರ ಎಲ್ಲ ಮಾಡ್ತಾರೆ. ಹಾಂ ಬನ್ನಿ ಅಂತ ಕೇಕ್ ತಗೊಂಡು ನೋಡಿ ಪಾಪು ಯಾವುದು. ಹಾಯ್ 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 ನಾ ಟಾಟಾ ಟಾಟಾ. ಯಾರೋ ಅಡ್ರೆಸ್ ಹೇಳ್ತಿದ್ದ, ಈ ವಯ್ಯ ಬಂದ್ಬಿಟ್ಟು ಆಟೋದವ್ರು ಬಂದರು. ಹಾಂ ಅಡ್ರೆಸ್ ಹೇಳೋಣ ಹೋಗ್ಬಿಟ್ಟ ಮುಂದಕ್ಕೆ. ಇವಾಗಿಂದ ಯಾರು ಕೇಳುವ. ಹೊಸದ ಹೆಂಗೆ ತೊಗೊಂಬಂದ್ವಿ. ಮಳೆ ಬಂದಿದೆ ನಾವು ಬರೋಷ್ಟೊತ್ತಿಗೆ ನೋಡಿ. ಕೇಕ್ ತಂದ್ವಿ. ಇವಾಗ ಏನು ತಂದ್ವಿ ಅಂತ ಹೇಳಲ್ಲ, ಏನೋ ತೊಗೊಂಡ್ವಿ. ಏನು ತಗೊಂಡ್ವಿ ಸಸ್ತ ನಂಗೆ ನಿದ್ದೆ ಬರ್ತಾಯಿದೆ ಇವತ್ತು ಯಾಕೋ. ಕ್ರೀಮ್ ಕೇಕು. ಅಯ್ಯಮ್ಮ ಒಬ್ಳು ಜುಟ್ಟು ಹಾಕೋಣಲ್ಲ, ಒಂದು ಅಯ್ಯಮ್ಮ ಜುಟ್ಟು ಹಾಕೋಣದಲ್ಲ, ಚೋದಿ ಕೂದಲು ಹಾಕೊಳ್ಳೋದಲ್ಲ. ಓಹೋ ಮಿಷಿನ್ ಮನೆ ಕಟ್ಬಿಟ್ಟಾರೆ. ಎಷ್ಟು ಚೆನ್ನಾಗಿ ಗೊತ್ತಾ ಮಿಷಿನ್ ಮನೆ. ಸಖತ್ ಚೆನ್ನಾಗೈತೆ ಮಿಷಿನ್ ಮನೆ. ಮಿಷಿನ್ ಇದ್ದ ಜಾಗದಲ್ಲಿ ಮನೆ ಕಟ್ಟವ್ರೆ. ಸಖತ್ತಾಗಿತ್ತು ಮನೆ. ಹಾಂ ಗೊತ್ತು. ಈಗ ನಮ್ಮ ಅಕ್ಕಂಗೆ ನಾನು ಬ್ರೆಡ್ ರೋಸ್ಟ್ ಮಾಡ್ಕೊಡ್ತೀನಿ. ಬ್ರೆಡ್ ರೋಸ್ಟ್ ನೋಡಿ, ಇಷ್ಟು ಸ್ಲೈಸಸ್ ಇದ್ದಾವೆ. ಸಖತ್ತಾಗಿದೆ ಬ್ರೆಡ್. ತುಂಬ ಫೇಮಸ್ ಆದಂಥ ಒಂದು ಜಾಗದಿಂದ ತೊಗೊಂಬಂದಿರೋದು ಈ ಬ್ರೆಡ್. ಸಖತ್ತಾಗಿರುತ್ತೆ ಬಿಸಿ ಬಿಸಿ ಬ್ರೆಡ್. ನಾನು ಮೊಟ್ಟೆನ ಇದರೊಳಗೆ ಒಡೆದು ಹಾಕ್ಕೊಳ್ತೀನಿ. ಹೆಂಗೆ ಮಾಡೋದು ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ಇದನ್ನು ತೋರಿಸ್ತೀನಿ. ಈ ಥರ ಚೆನ್ನಾಗಿ ಈ ಥರ ಹಾಕ್ಕೊಳ್ಳಿ. ಯಪ್ಪ ಏನು ರೇಟ್ ಆಗಿದಾವೆ ಮೊಟ್ಟೆ ಅಂತೂ. ವಿಪರೀತ ರೇಟ್ ಆಗಿಬಿಟ್ಟಿದ್ದಾವೆ. ಕೊಂಡ್ಕೊಳ್ಳೋಂಗೇ ಇಲ್ಲ ಮೊಟ್ಟೆ ಮಾತ್ರನ. ಇವಾಗ ಈ ಒಂದು ಫೋರ್ಕಿಂದ ನಾನು ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಇದೆಲ್ಲ ಈ ಕಡೆ ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಕರಗಲ್ವಾ? ನೀನು ಹೇಳಿದಲ್ಲ ಕರಗಲ್ಲ ಅಂತ. ಹೌದು, ಇದಕ್ಕೂ ಉಪ್ಪು ಹಾಕೊಂಡ್ರೆ ಹೆಂಗೆ ಗೊತ್ತಾ, ಕರಗದೇ ಇಲ್ಲ ಉಪ್ಪು ಹಾಕೊಂಡ್ರೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಚಿಟಕಿ ಅಷ್ಟೇ ಇಷ್ಟು ಹಾಕಿರ್ತೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ, ಸ್ವಲ್ಪ ಮೆಣಸು ಹಾಕ್ತೀನಿ, ಮೆಣಸಿನ ಪುಡಿ. ಇದು ಆಪ್ಷನಲ್. ಖಾರದ ಪುಡಿ ಮೆಣಸು ಹಾಕೊಳ್ಳೋದು ಆಪ್ಷನಲ್ಲು. ನೋಡಿ ಈ ಥರ ಮಾಡಿ ಚೆನ್ನಾಗಿ ಹಿಂಗೆ ಚೆನ್ನಾಗಿ ಮಾಡಿದಾಯಿತು. ಸ್ವಲ್ಪ ಎಣ್ಣೆ, ಸ್ವಲ್ಪ ಇದು ಫಸ್ಟ್ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಆಯಿತಾ. ನೀವು ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಬ್ರೆಡ್ನ ಈ ಥರ ಡಿಪ್ ಮಾಡಿ
ಮುಚ್ಚಿಬಿಟ್ಟು ಬೇಗ ಬೇಯ್ದಲ್ಲ ಅಕ್ಷ. ಹುಷಾರು. ಮತ್ತೆ ತಿರ್ಗಾ ಮುಚ್ಚಿದ್ರೆ ಬೇಗ ಆಗ್ಬಿಡೋದು. ಆಮೇಲೆ ಅಲ್ಲಿವರೆಗೂ ಸ್ವಲ್ಪ ಇದು ಮಾಡ್ಕೊಬೇಕಿತ್ತು. ಯಾಕೆಂದರೆ ಇದು ಇದೆಯಲ್ಲ ಹಿಂಗೆ ಲೊಳೆ ಎಲ್ಲ ಒಂದೇ ತಗ ಬರುತ್ತೆ ಅಂತ ಹಿಂಗೆ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಇನ್ನೂ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಚೆನ್ನಾಗಿ ರೋಸ್ಟ್ ಆಗುತ್ತೆ. ಚೆನ್ನಾಗಿ ಬಂದಾಯ್ತು. ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ. ಹಾಂ, ಇವಾಗ ಇದನ್ನು ತೆಗಿಯೋದು ಆಯಿತು. ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಮಾಡುವಾಗ ಕೂಡ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನಾನು ಮರ್ಬಿಟ್ಟೆ, ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿ. ಈಗ ಸ್ವಲ್ಪ ಕರಗುತ್ತೆ, ಅದು ಬಿಸಿ ಇರುತ್ತಲ್ಲ ಚೂರು ಮತ್ತೆ ಅಂತೇಳಿ ಇವಾಗ ಹಾಕ್ತಾಯಿದ್ದೀನಿ. ಇಷ್ಟೇ ಸೈಡಿಗೆ ಇಟ್ಬಿಟ್ಟಿದ್ದೀನಿ ಉಪ್ಪು. ಸ್ವಲ್ಪ ಸಾಲ್ಟ್ ಹಾಕ್ಬಿಡಿ. ಹಿಂಗೆ ಇವಾಗ ಹಾಕತ್ತಾ ತೆಗೆದುಕೊಳ್ಳು. ಕರಿಕ್ಬಿಟ್ಟು ಬರುವ ಇದಕ್ಕೆ ಸಾಸು ಗೀಸು ಮಯ ಏನು ಬೇಕಾಗಲ್ಲ ಅನ್ಸುತ್ತೆ. ಹಂಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಕಾರಣ ತೋರಿಸ್ಬಿಟ್ಯಾ? ಟೇಸ್ಟ್ ಮಾಡಿ ಹೇಳಿ ಹೆಂಗಿತ್ತು ಅಂತ. ಸಾಕಾಗಿತ್ತು. ಟೇಸ್ಟ್ ಮಾಡಿ. ಬಿಸಿ ಐತೆ, ಹುಷಾರು. ತಿನ್ನ ಆಮೇಲೆ ತಿಂತೀನಿ. ನೀ ತಿಂತೀನಿ ಆಮೇಲೆ ತಿನ್ನ. ಹೇಗಿತ್ತು? ಥ್ಯಾಂಕ್ ಯು. ಬಿಡಮ್ಮ ಬಾ. ಈ ಕಡೆ ಎಷ್ಟು ಚೆನ್ನಾಗಿದೆ. ಸಖತ್ತಾಗಿ ಫ್ರೈ ಆಗಬೇಕಂದ್ರೆ ಮಾತ್ರ ಮುಚ್ಚಿ ಬೇಯಿಸ್ಬೇಕಂದ್ರೆ ಪದ ಪಟ್ ಅಂತ ಆಗ್ಬಿಡುತ್ತೆ. ಯಾಕಪ್ಪ ಈ ಥರ ನಿಧಾನ ಪದ ಸ್ವಲ್ಪ ಹೆಡ್ಬೇಕಿದೆ ಅದಕ್ಕೋಸ್ಕರ. ನೆನ್ನೆ ತುಂಬ ಜೋಶಾಗಿ ವಿಡಿಯೋ ಮಾಡಿಬಿಡಲ್ಲ, ಈಗ ಹೆಡ್ಡೆ ಬಂದ್ಬಿಟ್ಟಿದೆ. ನೋಡಿ ಏನು ಸಖತ್ತ ರೋಸ್ಟ್ ಆಗಿದೆವಾ. ಇದಂತೂ ತುಂಬ ಇಷ್ಟ ಇದು ಬ್ರೆಡ್ ರೋಸ್ಟ್. ಈ ಥರ ಬ್ರೆಡ್ಡು ಮೊಟ್ಟೆಯಲ್ಲಿ ಇದ್ಕೊಂಡು ರೋಸ್ಟ್ ಮಾಡಿ ತಿಂತಾರಲ್ಲ, ಅದನ್ನ ಒಂದು 4 ತಿಂದ್ಬಿಟ್ಟು ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಆಹಾ ಹೊಟ್ಟೆ ಫುಲ್ ಆಗುತ್ತೆ. ಚೆನ್ನಾಗಿರ್ತಾರೆ. ಇದರ 2 ಕೊಟ್ಟು ಬರ್ತೀನಿ. ಫ್ರೆಂಡ್ಸ್, ಈ ಥರನೂ ಕೂಡ ರೋಸ್ಟ್ ಮಾಡ್ಬೋದು. ಒಣ ರೋಸ್ಟ್ ನೀವು ಮೊಟ್ಟೆ ತಿನ್ನಲ್ಲಪ್ಪ ಅಂತಂದರೆ ಈ ಥರನೂ ಕೂಡ ರೋಸ್ಟ್ ಮಾಡ್ಬೋದು. ಒಣ ಅದು ಚೆನ್ನಾಗಿರುತ್ತೆ ತಿಂದು ಮಾಡಿಕೊಂಡು. ಮತ್ತು ಅದರ ಒಂದು ಘಮ ಸ್ಮೆಲ್ ಇರುತ್ತಲ್ಲ, ಸುತ್ತ ಇರುತ್ತೆ ಒಣ ರೋಸ್ಟ್ ಸ್ಮೆಲ್. ಹೆಂಗತ್ತ ಘಮ ಸ್ಮೆಲ್ ಇರುತ್ತಲ್ಲ, ಘಮ ಸ್ಮೆಲ್ ಅದೇ ಸ್ಮೆಲ್ ಚೆನ್ನಾಗಿರುತ್ತೆ. ಹಿಂಗೆ ಸ್ಮೆಲ್ ಇರುತ್ತಲ್ಲ ಅಂತಾರೆ, ಅದೊಂದು ಲೆಕ್ಕ ಬರುತ್ತೆ. ಏನಿದೆ ಸ್ಮೆಲ್ಲು? ನನಗೆ ಆ ಥರ ಎಲ್ಲ ಆ್ಯಕ್ಷನ್ ಮಾಡೋಕ್ಕೆ ತಲೆನೋವು ಬಂದಿದೆ ಫ್ರೆಂಡ್ಸ್, ಅದಕ್ಕೆ ಜೋರ ಮಾತಾಡ್ತಾ ಇಲ್ಲ. ನೋಡಿ ಆಯ್ತು, ಈ ಥರನೂ ಮಾಡಿದ್ರೆ ಸಕ್ಕತ್ತ ಬರುತ್ತೆ ನೋಡಿ, ಚೆನ್ನಾಗಿ ಫ್ರೈ. ಈ ಥರ ಸಿಹಿರುತ್ತೆ, ಆ ಥರ ಮಾಡಿದಾಗ ಸಿಹಿರುತ್ತೆ ಗಾಯ್ಸ್. ಬಟ್ ಟೇಸ್ಟ್ ಮಾತ್ರ ಹೆಂಗಿರುತ್ತೆ ಗೊತ್ತಾ, ಅಲ್ಟಿಮೇಟ್ ಆಗಿರುತ್ತೆ. ಅದೇ ಸಿಹಿದಂಗಿರುತ್ತೆ, ಅಲ್ಟಿಮೇಟಾಗಿ ಇರಲೇಬೇಕು. ಅಲ್ಲೂ ತರಲೆ ಬಿಟ್ಟವಳೆ, ಜಾಸ್ತಿ ತರಲೆ ಮಾತಾಡೋದು ಕಲ್ತ್ಬಿಟ್ಟವಳೆ. ಏನು ಹೇಳೋದಕ್ಕಾಗಲ್ಲ. ನಾನು ತರಲೆ ಮಾತಾಡ್ತಿಲ್ಲ ಗಾಯ್ಸ್, ಇರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ ಗಾಯ್ಸ್. ಹೌದು ಹುಲಿಯ.
ಅಮ್ಮ ಯಾಕಮ್ಮ ಇದು ಅಮೀಬಾ ಶೇಪ್ ಬಂದಿದೆ ಅದು ನಿನಗೆ ಕೊಡೋಕ್ಕೆ ಅಂತ ನಾನು ಮಾಡಿದ್ದೀನಿ. ಗೈಸ್ ಅಮೀಬಾ ಶೇಪ್ ಬಂದಿದೆ ನೋಡಿ ಈಗ ಅದು ಆಶೆ ಕೊಡೋಕ್ಕೆ. ನಾನು ಏನು ಅನ್ಯಾಯ ಮಾಡಿದ್ದಮ್ಮ ನೀನು ಏನೋ ಮಾತಾಡ್ತೀರ ಅದೇ ನನಗೆ ಚಿಕ್ಕ ಉಳಿಯುತ್ತೆ. ಯಾಕೆ ಕೋತೆಯೋ ಚಿಕ್ಕ ಉಳಿಯುತ್ತೆ ನನಗೆ ಕಟ್ ಮಾಡಿ ಚಿಕ್ಕ ಕಣಮ್ಮ ಹೆಚ್ಚಾಗಿ ಟಚ್ ಆದ್ರೆ ಕೋತಿ ಆಗ್ಬಿಡುತ್ತೆ. ಆಮೇಲೆ ಹೆಂಗಾಗುತ್ತೆ ಕೋತಿ? ಯಾಕೈತೆ ಅಂದ್ರೆ ಉಪ್ಪು ಹಾಕೋಬೋದು, ಸಕ್ಕರೆ ಹಾಕೈತಮ್ಮ, ಹಂಗಾಗಿ ಸ್ವೀಟ್ ಐತೆ ಪದಾರ್ಥ. ನಿಜವಾಗ್ಲು ಆಯ್ತು. ಇವಾಗ ಬೆಡ್ ರೋಸ್ಟ್ ಆಯ್ತು. ಇದು ಕೂಗು ಕೊಡೋದು ಅಮೀಬಾ ಶೇಪಲ್ಲಿ ಇರೋದನ್ನು ಬೇಕು ಅಂತಾನೆ ಮಾಡಿದ್ವಿ. ಕೂಗುಗೆ ಪದಕ ಚೆನ್ನಾಯ್ತಾ? ಬ್ರೆಡ್ ರೋಸ್ಟ್ ತಿಂದ. ನಮ್ಮ ಆಶೆ ಏನಂದ್ರೆ ಬ್ರೆಡ್ ರೋಸ್ಟ್ ತಿನ್ನಲ್ಲ ಫ್ರೆಂಡ್ಸ್. ಅವಳಿಗೆ ಏನು ಮಾಡಿಕೊಟ್ರು ಮನೆಗೆ ಅಷ್ಟೇ ಇಲ್ಲ. ನಾವು ಒಂದು ಪೀಸು ನಮ್ಮ ಅಕ್ಕನ ಮಕ್ಕಳ ಜೊತೆಗೆ ಒಂಚೂರು ಹಂಗೋ ಹಿಂಗೋ 2 ತುತ್ತು ತಿಂದವಳೆ. ಅವಳು ನಮ್ಮ ಮನೇಲಿ ತಿನ್ನೋದೇ ತಿಂತೀನಿ ತುಂಬಾ ಸುಳ್ಳು. ಮೊಟ್ಟೆ ಬೇಯಿಸಿದ ಮೊಟ್ಟೆ ತಿಂತಾಳೆ. ಮೊಟ್ಟೆ ಬೇಯಿಸಿದದೇ ತುಂಬ ಇಷ್ಟಪಟ್ಟು ತಿಂತಾಳೆ. ನನ್ನ ತೋರಿಸು ಸ್ವಲ್ಪ. ಮೊಟ್ಟೆ ಬೇಯಿಸಿದಾದರೆ ತಿಂತಾಳೆ, ಆದರೆ ಈ ರೋಸ್ಟ್ ಇಷ್ಟ ಅದೇ ತಿನ್ನಲ್ಲ. ಆಮ್ಲೆಟ್ ಅದು ಸೊಕ್ಕೋದು ಇಷ್ಟಪಡ್ತಾಳೆ ಆಮ್ಲೆಟ್. ಫ್ರೆಂಡ್ಸ್ ಹೇಗಿತ್ತು ಇವತ್ತು ಏನೋ ಸರ್ಪ್ರೈಸ್ ತೊಗೊಂಬಂದಿದ್ದೀವಲ್ಲ, ಏನಂತ ಕಮೆಂಟಲ್ಲಿ ಗೆಸ್ ಮಾಡಿ ಯಾಕೆ ತಂದಿದ್ದೀನಿ, ಏನಕ್ಕೆ, ನಾನು ತಂದರೆ ಉದ್ದೇಶ ಏನಿರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗ್ ಅದೇ ಬರುತ್ತೆ. ಏನು ತೊಗೊಂಬಂದಿನಿ ಅದನ್ನು ಏನಕ್ಕೆ, ಒಂದು ಸೆಲೆಬ್ರೇಷನ್, ಯಾವ ಸೆಲೆಬ್ರೇಷನ್ಗೆ ನಾನು ಅದನ್ನು ಯೂಸ್ ಮಾಡ್ತೀನಿ. ಬಟ್ ಅದೇ ಏನೋ ಒಂದಿದೆ ಹೇಳ್ದಾಗ ಬಟ್ ಏನೋ ತೊಗೊಂಬಂದಿನಿ. ಈಗ ಹೋಗಿದ್ದೆ ತೊಗೊಂಬರೋದಕ್ಕೆ, ಅದೆಲ್ಲ ಏನೇನು ಹುಡುಗಿದೆ, ಏನು ತೊಗೊಂಬಂದೆ ಅದು ಕಮೆಂಟಲ್ಲಿ ತಿಳಿಸಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅದನ್ನು ವೆಯ್ಟ್ ಮಾಡ್ತಾ ಇರೋ. ಓಕೆನಾ? ಇದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀವಿ. ಇವತ್ತಿನ ವ್ಲಾಗ್ ಮೇಡ್ ಮಾಡಿ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್. ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಡೈಲಿ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ಮಾಡ್ತೀನಿ. ಟೇಕ್ ಕೇರ್, ಬಾಯ್.